Good morning everyone. Today we are going to continue the chapter Carbon and its compounds. Isomerism. Carbon compounds having same molecular formula but different structural formula are called isomers. So this property is called isomerism. Carbon compounds having same molecular formula but different structural formula are called isomers. This property is called isomerism. ಅಂದರೆ ಏನು ಕಾರ್ಬನ್ ಕಾಂಪೌಂಡ್ಸ್ಗಳನ್ನು ಇದ್ದಾವೋ, ಫಾರ್ ಎಕ್ಸಾಂಪಲ್ ಬ್ಯೂಟೇನ್, ಆ ಬ್ಯೂಟೇನಿನ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗಿರುತ್ತೆ, ಸೇಮೇ ಆಗಿರುತ್ತೆ, C4H10. ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬ್ಯೂಟೇನ್ ಈಸ್ C4H10 ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಆದರೆ ಏನಾಗಿರುತ್ತೆ, ಸ್ಟ್ರಕ್ಚರ್ಸನ್ನು ಏನಾಗಿರುತ್ತೆ, ಡಿಫ್ರೆಂಟನ್ನು ಆಗಿರುತ್ತೆ. ಸೊ ಅದನ್ನೇ ನಾವು ಏನಂತ ಕರಿತೀವಿ, ಐಸೋಮೆರಿಸಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾರ್ಮಲ್ ಬ್ಯೂಟೇನ್, ಐಸೋಬ್ಯೂಟೇನ್. ಇಲ್ಲೂ ಕೂಡ ಏನಾಗಿದೆ, C4H10 ಅನ್ನು ಇದೆ. ಐಸೋಬ್ಯೂಟನಲ್ಲೂ ಕೂಡ C4H10 ಅನ್ನು ಇದೆ. ಸೊ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದೆ, ಬಟ್ ಸ್ಟ್ರಕ್ಚರ್ ಮಾತ್ರ ಏನಾಗಿದೆ, ಇಲ್ಲಿ ಡಿಫ್ರೆಂಟನ್ನು ಆಗಿದೆ. ನಾರ್ಮಲ್ ಬ್ಯೂಟೇನನ್ನು ಏನಾಗಿದೆ, ಲಾಂಗ್ ಚೈನ್ ಆಗಿ ಸ್ಟ್ರಕ್ಚರನ್ನು ಇದೆ. ಐಸೋಬ್ಯೂಟೇನನ್ನು ಏನಾಗಿದೆ, ಕ್ಲೋಸ್ಡ್ ಚೈನ್ ಸ್ಟ್ರಕ್ಚರನ್ನು ಇದೆ. ಸೊ ಅದನ್ನೇ ನಾವು ಏನಂತ ಕರಿತೀವಿ, ಐಸೋಮೆರಿಸಮ್. ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಡಿಫ್ರೆಂಟ್ ಸ್ಟ್ರಕ್ಚರ್ ಆರ್ ಕಾಲ್ಡ್ ಐಸೋಮರ್ಸ್. ಆ್ಯಂಡ್ ಅನದರ್ ಒನ್ ಎಕ್ಸಾಂಪಲ್ ಈಸ್ ಪೆಂಟೇನ್. ಪೆಂಟೇನ್ ಮೀನ್ಸ್, ಪೆಂಟಾ ಮೀನ್ಸ್ 5. The molecular formula of pentane is C5H12. It has 3 isomers. The normal pentane, isopentane and neopentane. ನಿಮಗೆ ನಿಯೋಪೆಂಟೇನ್ ಏನು ಕೇಳಲ್ಲ, ಕೇಳಿದರೆ ನಿಮಗೆ ಪೆಂಟೇನ್ ಆ್ಯಂಡ್ ಐಸೋಪೆಂಟೇನ್ ಅಂತ ಕೇಳ್ತಾರೆ. ನಾರ್ಮಲ್ ಪೆಂಟೇನ್ ಮತ್ತು ಐಸೋಪೆಂಟೇನ್. ಸೊ ಇಲ್ಲೂ ಕೂಡ ಅಷ್ಟೇ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಡಿಫ್ರೆಂಟ್ ಸ್ಟ್ರಕ್ಚರ್. ಸೊ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಐಸೋಮೆರಿಸಮ್. ಅಂದರೆ ಇಲ್ಲಿ ಪೆಂಟೇನಿನ ಮಾಲಿಕ್ಯುಲರ್ ಫಾರ್ಮುಲಾ C5H12 ಇದೆ. ನಾರ್ಮಲ್ ಪೆಂಟೇನಲ್ಲೂ ಕೂಡ C5H12 ಇದೆ, ಐಸೋಪೆಂಟೇನಲ್ಲೂ ಕೂಡ C5H12 ಇದೆ. ಬಟ್ ಅದರಲ್ಲಿ ಸ್ಟ್ರಕ್ಚರ್ ಮಾತ್ರ ಏನಾಗಿದೆ, ಡಿಫ್ರೆಂಟನ್ನು ಆಗಿದೆ. ಇಲ್ಲಿ ಏನಾಗಿದೆ, ನಾರ್ಮಲ್ ಪೆಂಟೇನಲ್ಲಿ ಲಾಂಗ್ ಚೈನ್ ಇದೆ, ಸೊ ಐಸೋಪೆಂಟೇನಲ್ಲಿ ಕ್ಲೋಸ್ಡ್ ಚೈನನ್ನು ಇದೆ. ನಿಯೋಪೆಂಟೇನಲ್ಲೂ ಕೂಡ ಕ್ಲೋಸ್ಡ್ ಚೈನನ್ನು ಇದೆ. ಬಟ್ ನಿಮಗೆ ನಿಯೋಪೆಂಟೇನ್ ಅಷ್ಟು ಇಂಪಾರ್ಟೆಂಟ್ ಏನಿಲ್ಲ. ನಿಮಗೆ ಕೇಳಿದರೆ ಪೆಂಟೇನ್ ಮತ್ತು ಐಸೋಪೆಂಟೇನ್ ಅಷ್ಟೇ ಕೇಳ್ತಾರೆ. ಬ್ಯೂಟೇನ್, ಐಸೋಬ್ಯೂಟೇನ್, ಪೆಂಟೇನ್ ಆರ್ ಐಸೋಪೆಂಟೇನ್. ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಡಿಫ್ರೆಂಟ್ ಸ್ಟ್ರಕ್ಚರ್. ಸೊ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಐಸೋಮೆರಿಸಮ್. ಆ್ಯಂಡ್ ದೆನ್ ಫಂಕ್ಷನಲ್ ಗ್ರೂಪ್. So functional groups means an atom or group of atom decides the properties of carbon compound. So it is called it as functional group. ಆಟಮ್ ಆರ್ ಎ ಗ್ರೂಪ್ ಆಫ್ ಆಟಮ್ ಆಗಿರ್ಬೋದು ಅಥವಾ ಆಟಮಿನ ಗುಂಪಾಗಿರ್ಬೋದು. ಸೊ ವಿಚ್ ಡಿಸೈಡ್ಸ್ ದ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್. ಸೊ ಕಾರ್ಬನ್ ಕಾಂಪೌಂಡಿನ ಗುಣಗಳನ್ನು ಡಿಸೈಡ್ ಮಾಡುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಫಂಕ್ಷನಲ್ ಗ್ರೂಪ್. ಆಟಮ್ ಆಗಿರ್ಬೋದು ಅಥವಾ ಆಟಮಿನ ಗುಂಪಾಗಿರ್ಬೋದು. ಸೊ ಆ ಗುಂಪಾಗಿರ್ತಕ್ಕಂಥ ಆಟಮ್ ಅಥವಾ ಸಿಂಗಲ್ ಆಗಿರ್ತಕ್ಕಂಥ ಆಟಮಿನ ಸೊ ಏನು ಕಾಂಪೌಂಡ್ಸ್ಗಳನ್ನು ಇರುತ್ತೋ, ಸೊ ಅದ್ರ ಗುಣಗಳನ್ನು ಡಿಸೈಡ್ ಮಾಡೋದನ್ನೇ ನಾವು ಏನಂತ ಕರಿತೀವಿ, ಇಲ್ಲಿ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಫಸ್ಟ್ ಒನ್ ಈಸ್ ಹೆಲೈಡ್. ಹೆಲೈಡ್ ಆರ್ ಹೆಲೋ ಗ್ರೂಪ್. ದ ಎಕ್ಸಾಂಪಲ್ಸ್ ಆರ್ ಕ್ಲೋರಿನ್, ಬ್ರೋಮಿನ್. ಸೊ ಇಟ್ ಈಸ್ ಎಂಡ್ಸ್ ವಿತ್ ಏನ್, ಆಲ್ಕೇನ್ ಇಂದ ಎಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಲೋರೋ ಮೀಥೇನ್, ಬ್ರೋಮೋ ಈಥೇನ್, ಏನಿಂದ ಏನಾಗುತ್ತೆ, ಅದನ್ನು ಎಂಡ್ ಆಗ್ತಕ್ಕಂಥದ್ದನ್ನು ನಾವು ಹೆಲೈಡ್ ಅಂತ ಕರಿತೀವಿ. ಆ್ಯಂಡ್ ಅನದರ್ ಒನ್ ಈಸ್ ಆಲ್ಕೋಹಾಲ್. ದ ಫಂಕ್ಷನಲ್ ಗ್ರೂಪ್ ಆಫ್ ಆಲ್ಕೋಹಾಲ್ ಈಸ್ OH. ಕೇಳ್ಬೋದು ನಿಮಗೆ ಇದರಲ್ಲಿ ಎಕ್ಸಾಮಿನೇಷನಲ್ಲಿ, ವಾಟ್ ಈಸ್ ದ ಫಂಕ್ಷನಲ್ ಗ್ರೂಪ್ ಆಫ್ ಆಲ್ಕೋಹಾಲ್ ಅಂತ. ದ ಫಂಕ್ಷನಲ್ ಗ್ರೂಪ್ ಆಫ್ ಆಲ್ಕೋಹಾಲ್ ಈಸ್ OH. ಇಟ್ ಈಸ್ ಎಂಡ್ ವಿತ್ ಆಲ್, OL. ಸೊ ಇದನ್ನು ಏನಾಗುತ್ತೆ, ಆಲ್ಕೋಹಾಲ್ OL ಇಂದ ಎಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮಿಥನಾಲ್, ಇಥನಾಲ್. ಸೊ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಮಿಥನಾಲ್ ಈಸ್ C3OH. ದ ಮಾಲಿಕ್ಯುಲರ್ ಆಫ್ ಇಥನಾಲ್ ಈಸ್ C2H5OH.
ಸೊ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಎಂಡ್ಸ್ ವಿತ್ ಓ ಹೆಚ್. ಮಾಲಿಕ್ಯುಲರ್ ಫಾರ್ಮುಲಾ ಓ ಹೆಚ್ ಇಂದ ಎಂಡ್ ಆಗುತ್ತೆ. ಸೊ ಇಲ್ಲಿ ನೇಮ್ ಆಫ್ ದ ಕಾರ್ಬನ್ ಕಾಂಪೌಂಡ್ಸನ್ನು ಓ ಎಲ್ ಇಂದ ಎಂಡ್ ಆಗುತ್ತೆ. ಸೊ ಇದನ್ನು ಯಾವ ಗ್ರೂಪಿಗೆ ಸೇರಿದೆ ಅಂತ ಅರ್ಥ? ಆಲ್ಕೋಹಾಲ್ ಗ್ರೂಪಿಗೆ ಸೇರಿದೆ. ಸೊ ಹಾಗಾಗಿ ದ ಫಂಕ್ಷನಲ್ ಗ್ರೂಪ್ ಆಫ್ ಆಲ್ಕೋಹಾಲ್ ಈಸ್ ಓ ಹೆಚ್. ಇಟ್ ಈಸ್ ಎಂಡ್ ವಿತ್ ಓ ಎಲ್ ಆ್ಯಂಡ್ ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ C3OH. ಓ ಹೆಚ್ ಅಂದರೆ ಇಲ್ಲಿ ಏನಂತ ಅರ್ಥ? ಆಲ್ಕೋಹಾಲ್ ಅಂತ ಅರ್ಥ. ಇಲ್ಲಿ ಮಿಥನಾಲ್ ಓ ಎಲ್, ಮಿಥನಾಲ್ ಮೀನ್ಸ್ ಎಂಡ್ ವಿತ್ ಓ ಎಲ್. ಸೊ ಅದರಲ್ಲಿ ಬಂದಿರತಕ್ಕಂತಹ ಹೈಡ್ರೋಕಾರ್ಬನ್ಸನ್ನು ಏನಿರ್ತವೆ ಅದನ್ನು ಓ ಎಲ್ ಇಂದ ಅದನ್ನು ಎಂಡ್ ಆಗುತ್ತೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾವನ್ನು ಓ ಹೆಚ್ ಇಂದ ಎಂಡ್ ಆಗುತ್ತೆ. ಸೊ ಇದನ್ನು ಆಲ್ಕೋಹಾಲನ್ನು ಫಂಕ್ಷನಲ್ ಗ್ರೂಪ್ ಆಫ್ ಆಲ್ಕೋಹಾಲನ್ನು ಓ ಹೆಚ್. ಸೊ ಇಟ್ ಈಸ್ ಎಂಡ್ ವಿತ್ ಓ ಎಲ್. ಫಾರ್ ಎಕ್ಸಾಂಪಲ್ ಮಿಥನಾಲ್ ಆ್ಯಂಡ್ ಇಥನಾಲ್. ಆ್ಯಂಡ್ ದೆನ್ ಆಲ್ಡಿಹೈಡ್ಸ್. ಸೊ very important, dear students, it can be noted to the point. Aldehyde. What is the functional group of aldehyde? The functional group of aldehyde is CHO. So here observe the structure CHO. So its name, it ends with AL. So aldehyde is ends with the AL. ಅದನ್ನು AL ಇಂದ ಎಂಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಏನಪ್ಪ ಎ ಎಲ್ ಇಂದ ಎಂಡ್ ಆಗುತ್ತೆ ಅಂದರೆ ಮಿಥನಾಲ್, ಇಥನಾಲ್. ಸೊ ಇದನ್ನು ಎ ಎಲ್ ಅಂತ ಯಾವುದೇ ಮಿಥನಾಲ್ ಆಗಿರ್ಬೋದು, ಇಥನಾಲನ್ನು ಆಗಿರ್ಬೋದು, ಸೊ ಪೆಂಟನಾಲ್ ಆಗಿರ್ಬೋದು, ಹೆಕ್ಸನಾಲ್ ಆಗಿರ್ಬೋದು. ಸೊ ಈ ಥರ ಆಲಿಂದ ಏನು ಎಂಡ್ ಆಗುತ್ತೋ, ಸೊ ಆ ಆಲಿಂದ ಎಂಡ್ ಆಗೋದನ್ನು ನಾವೇನಂತ ಕರಿತೀವಿ? ಆಲ್ಡಿಹೈಡ್ ಗ್ರೂಪ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮಿಥನಾಲ್ HCHO ಆ್ಯಂಡ್ ಇಥನಾಲ್ CH3CHO. ಸೊ ಇದನ್ನು ಇಥನಾಲಿಂದ ಎಂಡ್ ಆಗಿರ್ತಕ್ಕಂಥದ್ದನ್ನು ನಾವು ಆಲ್ಡಿಹೈಡ್ ಅಂತ ಕರಿತೀವಿ. ಎ ಎಲ್ಲಿಂದ ಅದನ್ನು ಎಂಡ್ ಆಗುತ್ತೆ. ಮತ್ತು ಸ್ಟ್ರಕ್ಚರನ್ನು ಮಾಲಿಕ್ಯುಲರ್ ಫಾರ್ಮುಲಾವನ್ನು CHO ಇಂದ ಎಂಡ್ ಆಗುತ್ತೆ. ಇಲ್ಲಿ ನೋಡಿರಿ, ಮಿಥನಾಲ್ ಹೆಚ್ ಆದಮೇಲೆ CHO ಇಂದ ಎಂಡ್ ಆಗಿದೆ. ಇಥನಾಲ್ CH3 ಆದಮೇಲೆ CHO ಇಂದ ಎಂಡ್ ಆಗಿದೆ. ಸೊ ಇದನ್ನು ನಾವೇನಂತ ಕರಿತೀವಿ? ಆಲ್ಡಿಹೈಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, the functional group of carboxylic acid is COOH. ಏನಾಗಿದೆ? ಅದನ್ನು COOH ಅನ್ನು ಆಗಿದೆ. ಸೊ ಇಟ್ಸ್ ನೇಮ್ ಎಂಡ್ಸ್ ವಿತ್ ಒಯಿಕ್ ಆಸಿಡ್. ಸೊ ಇದ್ರ ನೇಮನ್ನು ಯಾವುದರಿಂದ ಎಂಡ್ ಆಗಿರುತ್ತೆ? ಒಯಿಕ್ ಆ್ಯಸಿಡ್. ಇಲ್ಲಿ ಫಂಕ್ಷನಲ್ ಗ್ರೂಪ್ C+OOH ಅಂತ ಕೊಟ್ಟಿದ್ದಾರೆ. COOH ಅಂತ ಕೊಟ್ಟು ಅದ್ರ ಮುಂದೆ C+OOH ಅಂತ ಕೊಟ್ಟಿದ್ದಾರೆ. ಇಟ್ಸ್ ನೇಮ್ಸ್ ಎಂಡ್ಸ್ ವಿತ್ ಒಯಿಕ್ ಆ್ಯಸಿಡ್. ಒಯಿಕ್ ಆ್ಯಸಿಡಿಂದ ಇದ್ರ ನೇಮನ್ನು ಎಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ HCOOH, ಮಿಥನಾಯಿಕ್ ಆ್ಯಸಿಡ್. OIC ಮಿಥನಾಯಿಕ್ ಆ್ಯಸಿಡ್. CH3OOH ಅಂದರೆ ಇಥನಾಯಿಕ್ ಆ್ಯಸಿಡ್. ಇದ್ರ ನೇಮನ್ನು ನೇಮ್ ಆಫ್ ದ ಹೈಡ್ರೋಕಾರ್ಬನನ್ನು OIC ಆ್ಯಸಿಡ್, ಒಯಿಕ್ ಆ್ಯಸಿಡಿಂದ ಎಂಡ್ ಆಗುತ್ತೆ. ಸೊ ಇದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾನ COOH ಇಂದ ಎಂಡ್ ಆಗುತ್ತೆ. COOH ಇಂದ ಎಂಡ್ ಆಗಿರ್ತಕ್ಕಂತಹ ಯಾವುದೇ ಒಂದು ಕಾಂಪೌಂಡನ್ನು ಆಗಿರ್ಬೋದು, ಸೊ ಅದನ್ನು ಯಾವ ಫಂಕ್ಷನಲ್ ಗ್ರೂಪಿಗೆ ಸೇರಿದೆ ಅಂತ ಅರ್ಥ? ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಗ್ರೂಪಿಗೆ ಸೇರಿದೆ ಅಂತ ಅರ್ಥ. ಸೊ ಹಾಗಾಗಿ ಮಿಥನಾಯಿಕ್ ಆ್ಯಸಿಡ್ ಆ್ಯಂಡ್ ಇಥನಾಯಿಕ್ ಆ್ಯಸಿಡ್. ಸೊ ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಮಿಥನಾಯಿಕ್ ಆ್ಯಸಿಡ್ ಈಸ್ HCOOH ಆ್ಯಂಡ್ ದ ಮಾಲಿಕ್ಯುಲರ್ formula of ethanoic acid is CH3COOH. So the functional group of carboxylic acid is COOH. And then ketone. The functional group of ketone is CO. So C ಇಲ್ಲಿ ಸ್ಟ್ರಕ್ಚರನ್ನು ಕೊಟ್ಟಿದ್ದಾರೆ, C+O. ಇಟ್ಸ್ ನೇಮ್ಸ್ ಈಸ್ ಎಂಡ್ ವಿತ್ 1. ಇದ್ರ ನೇಮನ್ನು ಯಾವುದರಿಂದ ಎಂಡ್ ಆಗುತ್ತೆ? 1 ಇಂದ ಎಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ CH3COCH3. ಸೊ ಇಲ್ಲಿ ಏನಾಗಿದೆ? CO ಮತ್ತು CH3. ಸೊ ಕಾಂಪೌಂಡ್ಸಿನ ಮಧ್ಯೆ ಮಾಲಿಕ್ಯುಲರ್ ಫಾರ್ಮುಲಾವನ ಮಧ್ಯೆ CO ಅಂತ ಬಂದಿದೆ. ಈ CO ಅಂತ ಬಂದಿದ್ದು ಯಾವ ಫಂಕ್ಷನಲ್ ಗ್ರೂಪಿಗೆ ಸೇರಿದೆ ಅಂತ ಅರ್ಥ ಇದನ್ನು? ಸೊ ಇದನ್ನು ಕೀಟೋನ್ ಫಂಕ್ಷನಲ್ ಗ್ರೂಪಿಗೆ ಇದನ್ನು ಸೇರಿದೆ ಅಂತ ಅರ್ಥ. ಸೊ ಇಟ್ ಈಸ್ ಎಂಡ್ ವಿತ್ 1. ONE 1 ಇಂದ ಇದನ್ನು ಎಂಡ್ ಆಗುತ್ತೆ. ಪ್ರೊಪೆನನ್, ಬ್ಯೂಟೆನನ್, ಸೊ ಈ ಪೆಂಟೆನನ್, ಹೆಕ್ಸೆನನ್, ಸೊ ಹೆಪ್ಟೆನನ್, ಆಕ್ಟೆನನ್. ಸೊ ಈ ಥರ ಏನಾಗುತ್ತೆ ಅಂದರೆ ಇದನ್ನು 1 ಇಂದ ಇದನ್ನು ಎಂಡ್ ಆಗಿರುತ್ತೆ. ಸೊ ಈ 1 ಇಂದ ಎಂಡ್ ಆಗಿರ್ತಕ್ಕಂತಹ ಒಂದು ಫಂಕ್ಷನಲ್ ಗ್ರೂಪನ್ನು ನಾವು ಏನಂತ ಕರಿತೀವಿ? ಇಲ್ಲಿ ಕೀಟೋನ್ ಅಂತ ಕರಿತೀವಿ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಸೊ ಇನ್ ಬಿಟ್ವೀನ್ ದ ಮಾಲಿಕ್ಯುಲರ್ ಫಾರ್ಮುಲಾ CO ಈಸ್ ಯೂಸ್ಡ್. ಸೊ ನೀವು ಯಾವ ಥರ ಇದನ್ನು ಕೀಟೋನ್ ಗ್ರೂಪಿಗೆ ಸೇರಿದೆಪ್ಪ ಅಂತ ಗೊತ್ತಾಗಬೇಕಂದ್ರೆ, ಸೊ ಮಾಲಿಕ್ಯುಲರ್ ಫಾರ್ಮುಲಾ ಮಧ್ಯೆ CO ಅಂತ ಇದೆ. ಇವಾಗ CH3 ಆದಮೇಲೆ CO ಅಂತ ಇದೆ, CH3 ಅಂತ CO ಅಂತ ಬಂದಿದೆ ಅಂದರೆ ಇದನ್ನು ಇಟ್ ಕ್ಯಾನ್ ಬಿ ಈಸಿಲಿ ಐಡೆಂಟಿಫೈ ದಟ್ ಇಟ್ಸ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಆಫ್ ದ ಕೀಟೋನ್. And then the butanone, CH3COC2H5. And then homologous series.
So homologous series means it is a group of carbon compounds having similar structure, similar chemical property and whose successive members different by single bond CH2 group. ನೋಡಿ, ಹೋಮೋಲಗಸ್ ಸೀರೀಸ್ ಇಸ್ ಎ ಗ್ರೂಪ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. ಈ ಹೋಮೋಲಗಸ್ ಸೀರೀಸಿನ ಒಂದು ಕಾರ್ಬನ್ ಕಾಂಪೌಂಡಿಂದ ಒಂದು ಗುಂಪು. ಇದು ಹ್ಯಾವಿಂಗ್ ಸಿಮಿಲರ್ ಸ್ಟ್ರಕ್ಚರ್, ಸಿಮಿಲರ್ ಕೆಮಿಕಲ್ ಪ್ರಾಪರ್ಟಿ. ಸೊ ಅದನ್ನೇನಾಗಿರುತ್ತೆ, ಅದರ ಸ್ಟ್ರಕ್ಚರ್ಸನ್ನು ಏನಾಗಿರುತ್ತೆ, ಸಿಮಿಲರ್ ಆಗಿರುತ್ತೆ. ಅದರ ರಾಸಾಯನಿಕ ಗುಣನೂ ಕೂಡ ಏನಾಗಿರುತ್ತೆ, ಒಂದೇ ಥರ ಇರುತ್ತೆ. ಬಟ್ ಸಕ್ಸೆಸಿವ್ ಮೆಂಬರ್ಸ್ ಡಿಫರ್ ಬೈ ಎ ಸಿಂಗಲ್ ಬಾಂಡ್ CH2 ಗ್ರೂಪ್. ಆದರೆ ಈ ಹೈಡ್ರೋಕಾರ್ಬನ್ಸ್ ಏನಿದೆಯೋ ಆ ಹೈಡ್ರೋಕಾರ್ಬನ್ಸ್, ನಂಬರ್ ಆಫ್ ಹೈಡ್ರೋಕಾರ್ಬನ್ಸ್ ಏನು, ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಇವೆಲ್ಲವೂ ಕೂಡ ಏನು ಮೆಂಬರ್ ಆಫ್ ಹೈಡ್ರೋಕಾರ್ಬನ್ಸ್. ಸೊ ಇದ್ರ ಮಧ್ಯೆ ಏನಾಗಿರುತ್ತೆ, CH2 ಗ್ರೂಪಿನ ಒಂದು ಸಾಂತರವನ್ನು ಇರುತ್ತೆ. ಫಾರ್ ಎಕ್ಸಾಂಪಲ್ ಆಲ್ಕೇನ್ ಆಗಿರ್ಬೋದು, ಆಲ್ಕೀನ್ ಆಗಿರ್ಬೋದು, ಆಲ್ಕೈನನ್ನು ಆಗಿರ್ಬೋದು. ಫಸ್ಟ್ ವಿ ಹ್ಯಾವ್ ಟು ಸಿ ದ ಆಲ್ಕೇನ್. The general molecular formula of alkane is CnH2n plus 2. CnH2n plus 2 is the general molecular formula of alkane. Note down the point here. Here question is arise. What is the general molecular formula of alkane? The general molecular formula of alkane is CnH2n plus 2. ಸೊ ದ ನೇಮ್ಸ್ ಎಂಡ್ ವಿತ್ ಏನ್. ಇದ್ರ ನೇಮ್ ಏನಾಗಿರುತ್ತೆ, AN. ಈ ಏನಿಂದ ಎಂಡ್ ಆಗಿರುತ್ತೆ. ಆ್ಯಂಡ್ ದ ಮೆಂಬರ್ಸ್ ಆರ್ ಆ್ಯಸ್ ಫಾಲೋಸ್: ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್. ಸೊ ದೀಸ್ ಆರ್ ಆಲ್ ಬಿಲಾಂಗ್ಸ್ ಟು ದ ಮೆಂಬರ್ ಫ್ಯಾಮಿಲಿ ಆಫ್ ಆಲ್ಕೇನ್. ಇವೆಲ್ಲವೂ ಕೂಡ ಯಾವ ಫ್ಯಾಮಿಲಿಗೆ ಸೇರಿದೆ, ಆಲ್ಕೇನ್ ಫ್ಯಾಮಿಲಿಗೆ ಸೇರಿದೆ. ಮತ್ತು ಇದನ್ನು ANE ಏನಿಂದನೇ ಎಂಡ್ ಆಗಿರುತ್ತೆ. ಸೊ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಮೀಥೇನ್ ಈಸ್ CH4. and the molecular formula of ethane is C2H6. ಸೊ ಇಲ್ಲಿ ನೋಡ್ರಿ, ಸೊ CH4 ಮತ್ತು C2H6 ನೀವು ನೋಡಿದಾಗ CH2ನ ವ್ಯತ್ಯಾಸ ಇರ್ತಕ್ಕಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ C1 ಇದೆ, ಆಮೇಲೆ C2 ಇದೆ, H4 ಇದೆ, ಆಮೇಲೆ H6, 4 + 2 6. ಸೊ ಎರಡು ಹೈಡ್ರೋಜನ್ ಕಾರ್ಬನ್ನ ಎರಡು ಇದನ್ನು ಆಟಮ್ಸಿನ ಒಂದು ವ್ಯತ್ಯಾಸ ಇರ್ತಕ್ಕಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು. C1, C2, C3, C4, C5. H4 + 2 6, 6 + 2 8, 8 + 2 10, 10 + 2 12. ಅಂದರೆ ಒಂದೊಂದು ಮೆಂಬರಿಗೂ ಕೂಡ ಏನಾಗಿರುತ್ತೆ, CH2ವಿನ ಅಂತರವನ್ನು ಇರುತ್ತೆ. CH4ಗೆ CH2 ಅನ್ನು ಆ್ಯಡ್ ಮಾಡಿದರೆ C2H6 ಆಗುತ್ತೆ. C2H6ಗೆ ಮತ್ತೆ CH2 ಅನ್ನು ಆ್ಯಡ್ ಮಾಡಿದರೆ C3H8 ಅನ್ನು ಬರುತ್ತೆ. C3H8ಗೆ ಮತ್ತು C4H8 H8 ಅನ್ನು ಆ್ಯಡ್ ಮಾಡಿದರೆ C4H10 ಅನ್ನು ಬರುತ್ತೆ. C4H10 ಅನ್ನು ಮತ್ತು CH2 ಅನ್ನು ಆ್ಯಡ್ ಮಾಡಿದರೆ C5H12 ಅನ್ನು ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮೀಥೇನ್. ಸೊ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಮೀಥೇನ್ is CH4. This is the structure of the methane. One carbon atom bonded to the 4 hydrogen atom. And then ethane. The molecular formula of ethane is C2H6. 2 carbon atoms are bonded to the 6 hydrogen atoms. Propane, C3H8. 3 carbon atoms are bonded to the 8 hydrogen atoms. In between the carbon atoms, you have to see that the single bond. When single bond are present in between the carbon and hydrogen atoms, so it is said to be belongs to the family of alkane. ಕಾರ್ಬನ್ ಮತ್ತು ಹೈಡ್ರೋಜನಿನ ಮಧ್ಯೆ ಏನು ಸಿಂಗಲ್ ಬಾಂಡ್ ಅನ್ನು ಇದೆಯಾ, ಆ ಸಿಂಗಲ್ ಬಾಂಡ್ ಅನ್ನು ಇದ್ದರೆ ಅದನ್ನು ಯಾವ ಫ್ಯಾಮಿಲಿಗೆ ಅದನ್ನು ಸೇರಿದೆ ಅಂತ ಅರ್ಥ. ಅದನ್ನು ಸೊ ಆಲ್ಕೇನ್ ಫ್ಯಾಮಿಲಿಗೆ ಸೇರಿದೆ ಅಂತ ಅರ್ಥ. ಆ್ಯಂಡ್ ದೆನ್ ಆಲ್ಕೀನ್ಸ್. ಸೊ ಆಲ್ಕೀನ್ಸ್ ಜನರಲ್ ಫಾರ್ಮುಲಾ ಇಸ್ CnH2n. General formula of alkane ಏನು, CnH2n plus 2. General formula of alkenes are CnH2n. The name is end with ENE. ಇಂದ ಅದನ್ನು ಏನಾಗಿರುತ್ತೆ, ಅದರ ನೇಮನ್ನು ಎಂಡ್ ಆಗಿರುತ್ತೆ. ಈಥೀನ್, ಪ್ರೋಪೀನ್, ಬ್ಯೂಟೀನ್, ಪೆಂಟೀನ್. ಇಲ್ಲಿ ಮೀಥೀನ್ ಅಂತ ಬರಲ್ಲ, ಯಾಕಂದರೆ ಮೀಥೇನ್ ಅಷ್ಟೇ ಬರುತ್ತೆ, ಈ ಮೀಥೀನ್ ಅಂತ ಬರಲ್ಲ. ಮೀಥೇನ್ ಈಸ್ ದ ಯುನಿಕ್ ಹೈಡ್ರೋಕಾರ್ಬನ್. ಇಟ್ ಈಸ್ ನಾಟ್ ಆ್ಯಂಡ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಮೀಥೀನ್. ಜಸ್ಟ್ ಇದೇನು ಆಲ್ಕೀನ್ ಗ್ರೂಪಿಗೆ ದ ಫಸ್ಟ್ ಮೆಂಬರ್ ಆಫ್ ಆಲ್ಕೀನ್ ಈಸ್ ಈಥೀನ್. And second member is propene, third member is butene, fourth member is pentene.
ಮೆಂಬರ್ಸ್ ಅಷ್ಟೇ. ಬಟ್ ಈಥೀನ್ ಸ್ಟಾರ್ಟ್ಸ್ ವಿತ್ ದ C2H4, ಆದರೆ ಅದನ್ನು C2 ಇಂದನೇ ಸ್ಟಾರ್ಟನ್ನು ಆಗಿರುತ್ತೆ. ಕೇಳ್ತಾರೆ ನಿಮಗೆ, ಸೊ ವಿಚ್ ಒನ್ ಈಸ್ ದ ಸೆಕೆಂಡ್ ಮೆಂಬರ್ ಆಫ್ ಆಲ್ಕೀನ್ ಅಂತ. ಸರಿ, ವಿಚ್ ಈಸ್ ದ ಫಸ್ಟ್ ಮೆಂಬರ್ ಆಫ್ ಆಲ್ಕೀನ್ ಅಂತ. ಕೆಲವೊಬ್ರು ಏನು ಮಾಡ್ತಾರೆ, ಮಿಸ್ ಮಾಡಿಕೊಂಡು ಮೀಥೀನ್ ಅಂತ ಬರೆದುಬಿಡ್ತಾರೆ. ಸೊ ಅದನ್ನು ತಪ್ಪಾಗುತ್ತೆ, ಯಾಕಂದರೆ ಫಸ್ಟ್ ಮೆಂಬರ್ ಆಫ್ ಆಲ್ಕೀನ್ ಮೀಥೀನ್ ಬರಲ್ಲ, ಈಥೀನೇ ಬರುತ್ತೆ. ಬಟ್ ಆಲ್ಕೇನಲ್ಲಿ ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್ ಈಸ್ ಮೀಥೇನೇ ಬರುತ್ತೆ. ಬಟ್ ಇಲ್ಲಿ ಆಲ್ಕೀನಲ್ಲಿ ಫಸ್ಟ್ ಮೆಂಬರ್ ಆಫ್ ಆಲ್ಕೀನ ಈಥೀನೇ ಬರುತ್ತೆ. ಇದನ್ನು CnH2n ಜನರಲ್ ಫಾರ್ಮುಲಾವನ್ನಾಗಿದೆ. ಇದ್ರದ್ದು ಅಂತರನೂ ಕೂಡ ಏನಾಗಿರುತ್ತೆ, CH2. ಸೊ CH2ನ ಅಂತರವನ್ನು ಇರುತ್ತೆ. C2H4ಗೆ ಮತ್ತು CH2 ಆ್ಯಡ್ ಮಾಡಿದರೆ C3H6 ಇರುತ್ತೆ. C3H6ಗೆ ಮತ್ತೆ CH2 ಆ್ಯಡ್ ಮಾಡಿದರೆ C4H8 ಇರುತ್ತೆ. ಮತ್ತು C4H8ಗೆ ಮತ್ತೆ CH2 ಆ್ಯಡ್ ಮಾಡಿದರೆ C5H10 ಆಗುತ್ತೆ. ಸೊ ಹಾಗಾಗಿ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಈಥೀನ್ ಈಸ್ C2H4 ಆ್ಯಂಡ್ ಇಟ್ಸ್ ಸ್ಟ್ರಕ್ಚರ್ ಈಸ್ C2H4. In between the carbon atoms double bond is formed. ಕಾರ್ಬನ್ನಿನ ಮಧ್ಯೆ ಏನಿದೆ, ಇಲ್ಲಿ ಡಬಲ್ ಬಾಂಡನ್ನು ಇದೆ. ಕಾರ್ಬನ್ ಮಧ್ಯೆ ಡಬಲ್ ಬಾಂಡನ್ನು ಇದ್ದರೆ ಅದನ್ನು ಆಲ್ಕೀನ್ ಫ್ಯಾಮಿಲಿಗೆ ಸೇರಿದೆ ಅಂತ ಅರ್ಥ. ಸೊ ಹಾಗಾಗಿ ಇದನ್ನು ಈಥೀನ್ ಅಂದರೆ 2 ಕಾರ್ಬನ್ ಆಟಮ್ಸ್. ಹಿಯರ್ 2 ಕಾರ್ಬನ್ ಆಟಮ್ಸ್ ಆರ್ ಬಾಂಡೆಡ್ ಟು ದ 4 ಹೈಡ್ರೋಜನ್ ಆಟಮ್. ಆ್ಯಂಡ್ ಪ್ರೋಪೀನ್ C3H6. ಇಲ್ಲಿ ನೋಡಿರಿ, ಪ್ರೋಪೀನನ್ನು ಅಬ್ಸರ್ವ್ ಮಾಡಿರಿ, ಎಲ್ಲ ಕಾರ್ಬನ್ ಆಟಮ್ ಮಧ್ಯೆಯೂ ಕೂಡ ಡಬಲ್ ಬಾಂಡನ್ನು ಬಂದಿಲ್ಲ. ಜಸ್ಟ್ 2 ಕಾರ್ಬನ್ ಮಾತ್ರ ಮಧ್ಯೆ ಏನಾಗಿದೆ, ಇಲ್ಲಿ ಸೊ 2 ಬಾಂಡ್ಸನ್ನು ಇದ್ದಾವೆ. ಸೊ ಎಲ್ಲ ಕಡೆಯೂ ಕೂಡ ನಾವು ಡಬಲ್ ಬಾಂಡನ್ನು ಬರೆದ್ರೆ, 2 ಗೆರೆಯನ್ನು ಬರೆದ್ರೆ ತಪ್ಪಾಗುತ್ತೆ. ಸೊ ನಾವು ಏನು ಬರೀಬೇಕು, ಜಸ್ಟ್ ಒಂದೇ ಯಾವುದಾದ್ರೂ ಒಂದು ಕಾರ್ಬನ್ನಿನ ಮಧ್ಯೆ ಮಾತ್ರ ನಾವು ಏನು ಮಾಡಬೇಕು, ಇಲ್ಲಿ ಡಬಲ್ ಬಾಂಡನ್ನು ಬರೀಬೇಕು. ನೋಟ್ ಡೌನ್ ದ ಪಾಯಿಂಟ್. ಸೊ ಹಾಗಾಗಿ C3H6. ಸೊ C3H6 C ಬಾಂಡೆಡ್ ಟು ದ ಫಸ್ಟಿಗೆ ಕಾರ್ಬನ್ ಬಾಂಡೆಡ್ ಟು ದ 2 ಹೈಡ್ರೋಜನ್ ಆಟಮ್. ಸೊ ಡಬಲ್ ಬಾಂಡ್ ಆದಮೇಲೆ C ಇದೆ, ಆಮೇಲೆ ಸಿಂಗಲ್ H ಇದೆ. ಸೊ ಇಲ್ಲಿ 2 ಹೈಡ್ರೋಜನನ್ನು ಇಲ್ಲ. ಯಾವತ್ತೂ ಕೂಡ ಡಬಲ್ ಬಾಂಡ್ಗಿಂತ ಮುಂಚೆ ನಾವು 2 ಹೈಡ್ರೋಜನ್ ಆಟಮನ್ನು ಬರಿಬೋದು. ಆದರೆ ಡಬಲ್ ಬಾಂಡ್ ಆದಮೇಲೆ ನಾವು ಏನು ಮಾಡಬೇಕು, ಒಂದೇ ಒಂದು ಹೈಡ್ರೋಜನ್ ಆಟಮನ್ನು ಬರಿಬೇಕು. 2 ಹೈಡ್ರೋಜನ್ ಆಟಮನ್ನು ಬರೆದ್ರೆ ಇಲ್ಲಿ ಏನಾಗುತ್ತೆ, ತಪ್ಪಾಗುತ್ತೆ. ಆಮೇಲೆ ನಾವು 3 ಬರಿಬೋದು, ಯಾಕಂದರೆ ಇಲ್ಲಿ ಸಿಂಗಲ್ ಬಾಂಡನ್ನು ಇದೆ. ಸೊ ಹಾಗಾಗಿ ಪ್ರೋಪೀನ್ ಆ್ಯಂಡ್ C4H10 C4H8 ಬ್ಯೂಟೀನ್. ಇಲ್ಲೂ ಕೂಡ ಏನಾಗಿದೆ, C4 ಇದೆ, H8 ಇದೆ. ಕಾರ್ಬನ್ ಮಧ್ಯ ಡಬಲ್ ಬಾಂಡನ್ನು ಒಂದೇ ಕಾರ್ಬನ್ ಆಟಮಿನ ಮಧ್ಯಭಾಗದಲ್ಲಿದೆ. ಸೊ ಫಸ್ಟಿಗೆ ಏನಾಗಿದೆ, 1 ಕಾರ್ಬನ್ ಆಟಮ್ ಬಾಂಡೆಡ್ ಟು 2 ಹೈಡ್ರೋಜನ್ ಆಟಮ್, ಆದಮೇಲೆ 1 ಕಾರ್ಬನ್ ಆಟಮ್ ಒಂದೇ ಹೈಡ್ರೋಜನ್ ಆಟಮನ್ನು ಬಾಂಡೆಡ್ ಮಾಡಿದೆ. ಆಮೇಲೆ ಏನಾಗಿದೆ, ಸೊ 1 ಕಾರ್ಬನ್ ಆಟಮನ್ನು ಒಂದು ಕಾರ್ಬನ್ ಆಟಮ್ 2 ಹೈಡ್ರೋಜನ್ ಆಟಮ್, ಇನ್ನೊಂದು ಕಾರ್ಬನ್ ಆಟಮನ್ನು 3 ಹೈಡ್ರೋಜನ್ ಆಟಮನ್ನು ಬಾಂಡ್. ಯಾಕಂದರೆ ಇಲ್ಲಿ ಸಿಂಗಲ್ ಬಾಂಡ್ ಇದೆ ಅಂದರೆ ಅದನ್ನು 3 ಆದರೂ ಆಗಿರ್ಬೋದು, 4 ಆದರೂ ಕೂಡ ಆಗಿರ್ಬೋದು. ಹೈಡ್ರೋಜನ್ ಆಟಮ್ಸನ್ನು ಬೌಂಡೆಡ್ ಮಾಡ್ಕೊಂಡಿರುತ್ತೆ. ಬಟ್ ಡಬಲ್ ಬಾಂಡ್ ಇದ್ದಾಗ ಏನಾಗಿರುತ್ತೆ ಅಂದರೆ ಫಸ್ಟಿಗೆ 2 ಹೈಡ್ರೋಜನ್ ಆಟಮ್ಸ್, ಆಮೇಲೆ ಸಿಂಗಲ್ ಹೈಡ್ರೋಜನ್ ಆಟಮ್ಸ್. ಆ್ಯಂಡ್ ದೆನ್ ಆಲ್ಕೀನ್. Here the general molecular formula of alkenes are CnH2n - 2. General molecular formula of alkane CnH2n + 2. Alkene CnH2n. Alkyne general formula CnH2n - 2. So it ends with ine, Y-N-E, ine in the end ಆಗುತ್ತೆ. Its members are ethine, propyne, butane, pentine, hexane, ಹೆಕ್ಸೈನ್, ಹೆಪ್ಟೈನ್, ಆಕ್ಟೈನ್. ಐನಿಂದ ಏನಾಗುತ್ತೆ, ಇದನ್ನು ಎಂಡನ್ನು ಆಗುತ್ತೆ. ದ ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್ ಈಸ್ ಈಥೈನ್, ಸೆಕೆಂಡ್ ಮೆಂಬರ್ ಈಸ್ ಪ್ರೋಪೈನ್, ಥರ್ಡ್ ಮೆಂಬರ್ ಈಸ್ ಬ್ಯೂಟೈನ್. ಸೊ ಇದನ್ನು ಈಥೈನಿಂದ ಇದ್ರ ಸ್ಟಾರ್ಟ್ ಆಗುತ್ತೆ. ಯಾವುದು, ಎಕ್ಸೆಪ್ಟ್ ಆಲ್ಕೇನ್ ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಈಥೇನ್ ಅಥವಾ ಈಥೈನಿಂದನೇ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ C2H2. ಇದನ್ನ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗಿದೆ, C2H2 ಅಂತ ಆಗಿದೆ. ಅದ್ರದ್ದು ಕೂಡ CH2ನ ಅಂತರವನ್ನು ಇರುತ್ತೆ. C2H2ಗೆ ಮತ್ತು CH2 ಸೇರಿದರೆ C3H4 ಆಗುತ್ತೆ. C3H4ಗೆ ಮತ್ತೆ CH2 ಸೇರಿಸಿದರೆ C4H6 ಬರುತ್ತೆ. ಹಿಯರ್ ದ ಈಥೈನ್, ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಈಥೈನ್ ಈಸ್ C2H2 ಆ್ಯಂಡ್ ಇಟ್ಸ್ ಸ್ಟ್ರಕ್ಚರ್ಸ್ ಈಸ್
ಇನ್ ಬಿಟ್ವೀನ್ ದ ಕಾರ್ಬನ್ ಆಟಮ್ಸ್ ಟ್ರಿಬಲ್ ಬಾಂಡ್ ಈಸ್ ಫಾರ್ಮ್ಡ್. ಕಾರ್ಬನ್ ಆಟಮಿನ ಮಧ್ಯೆ ಏನಾಗಿದೆ ಇಲ್ಲಿ ಟ್ರಿಬಲ್ ಬಾಂಡ್ ಏನಾಗಿದೆ. ಸೊ ಹಾಗಾಗಿ ಒನ್ ಕಾರ್ಬನ್ ಆಟಮ್ಸ್ ಆರ್ ಬಾಂಡೆಡ್ ಟು ಒನ್ ಹೈಡ್ರೋಜನ್ ಆಟಮ್. ಸೊ ಟ್ರಿಬಲ್ ಬಾಂಡ್ ಇದ್ದಾಗ ಒಂದು ಕಾರ್ಬನ್ ಆಟಮನ್ನು ಏನು ಮಾಡುತ್ತೆ, ಒಂದೇ ಹೈಡ್ರೋಜನ್ ಆಟಮನ್ನು ಇಲ್ಲಿ ಬಾಂಡೆಡನ್ನು ಮಾಡ್ಕೊಂಡಿದೆ. ಸೊ ಪ್ರೋಪೈನ್ C3H4. ಸೊ ಯಾವುದಾದ್ರೂ ನಾನು ಹೇಳಿದ್ದೀನಿ, ಯಾವುದಾದ್ರೂ ಒಂದು ಕಾರ್ಬನ್ ಆಟಮಿನ ಮಧ್ಯೆ ಮಾತ್ರ ನಾವು ಡಬಲ್ ಅಥವಾ ಟ್ರಿಬಲ್ ಬಾಂಡನ್ನು ಬರೀಬೇಕು, ಉಳಿದಿದ್ದೆಲ್ಲವೂ ಕೂಡ ಸಿಂಗಲ್ ಬಾಂಡೇ ಬರೀಬೇಕು. ಸೊ ಇಲ್ಲಿ ಏನಾಗಿದೆ, ಒಂದು ಕಾರ್ಬನ್ ಆಟಮನ್ನು ಒಂದೇ ಹೈಡ್ರೋಜನ್ ಆಟಮನ್ನು ಬಾಂಡೆಡ್ ಮಾಡ್ಕೊಂಡಿದೆ. ಸೊ ಟ್ರಿಬಲ್ ಬಾಂಡ್ ಆದಮೇಲೆ ಸಿ ಅಲ್ಲೇ ಯಾವುದೇ ಆಗಿರ್ತಕ್ಕಂಥ ಹೈಡ್ರೋಜನ್ನ ಬರೀಕೂಡ್ದು, ಆಮೇಲೆ ಬೇಕಿದ್ರೆ ನಾವು ಇಲ್ಲಿ ಬರಿಬೋದು. ಇಲ್ಲಿ ಆಲ್ಕೇನಲ್ಲಿ ನಾವು ಎರಡು ಹೈಡ್ರೋಜನ್ ಆಟಮನ್ನು, ಕಾರ್ಬನ್ ಆಟಮ್ ಆದಮೇಲೆ ಎರಡು ಹೈಡ್ರೋಜನ್ ಆಟಮನ್ನು ಬರಿತೀವಿ. ಇಲ್ಲಿ ಒಂದೇ ಒಂದು ಕಾರ್ಬನ್ ಹತ್ರ ಒಂದೇ ಒಂದು ಹೈಡ್ರೋಜನ್ ಆಟಮನ್ನು ಬರಿತೀವಿ. ಇಲ್ಲಿ ನಾವು ಟ್ರಿಬಲ್ ಬಾಂಡ್ ಆದಮೇಲೆ ಯಾವುದೇ ಒಂದು ಹೈಡ್ರೋಜನ್ ಆಟಮನ್ನು ಬರೆಯಲ್ಲ. ಅರ್ಥ ಆಗ್ತಿದೆಯಾ? ಇಲ್ಲಿ ಸಿಂಗಲ್ ಆಟಮ್ ಇದೆ ಅಂದರೆ, ಕಾರ್ಬನ್ನಿನ ಮಧ್ಯೆ ಸಿಂಗಲ್ ಆಟಮ್ ಇದೆ ಅಂದರೆ ನಾವು 2 ಅಥವಾ 3 ಹೈಡ್ರೋಜನ್ ಆಟಮ್ಸನ್ನು ಬರಿತೀವಿ. ಸೊ ಇಲ್ಲಿ ಡಬಲ್ ಬಾಂಡಿಗೆ ಒಂದು ಕಾರ್ಬನ್ ಆಟಮ್ ಒಂದೇ ಹೈಡ್ರೋಜನ್ ಆಟಮನ್ನು ಬರಿತೀವಿ. ಸೊ ಆಮೇಲೆ ನಾವು ಎಷ್ಟಾದರೂ ನಾವು ಬರ್ಕೊಳ್ತೀವಿ ಅದ್ರ ಅಕಾರ್ಡಿಂಗ್ ಟು ದ ಫಾರ್ಮುಲಾ. ಆಮೇಲೆ ನಾವು ಆಲ್ಕೈನ್ಸಿಗೆ ಏನು ಮಾಡ್ತೀವಿ, ನಾನು ಟ್ರಿಬಲ್ ಬಾಂಡ್ ಆದಮೇಲೆ ಏನು ಕಾರ್ಬನ್ ಆಟಮ್ ಬರುತ್ತೋ ಅಲ್ಲಿ ಯಾವುದೇ ಹೈಡ್ರೋಜನ್ ಆಟಮನ್ನು ಬರೆಯಲ್ಲ. ಸೊ ಪ್ರೋಪೈನ್ C3H4 ಅಂದರೆ ಇನ್ ಬಿಟ್ವೀನ್ ದ ಕಾರ್ಬನ್ ಆಟಮ್ ಏನಾಗಿದೆ, 3 ಟ್ರಿಬಲ್ ಕಾರ್ಬನ್ ಬಾಂಡ್ ಇದೆ. 1 ಕಾರ್ಬನ್ ಆಟಮ್ ಆರ್ ಬಾಂಡೆಡ್ ಟು ದ 1 ಹೈಡ್ರೋಜನ್ ಆಟಮ್, ಅಲ್ಲಿ ಮತ್ತೇನಿಲ್ಲ. ಆಮೇಲೆ ಏನಾಗಿದೆ, ಸೊ ಸಿಂಗಲ್ ಬಾಂಡನ್ನು ಫಾರ್ಮೇಷನ್. ಆಮೇಲೆ ಬ್ಯೂಟೈನ್ C4H6 ಆರ್ ದ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಆಲ್ಕೈನ್ಸ್. And then chemical properties of carbon compounds: combustion and oxidation. So what do you mean by combustion? Carbon compounds burns in the presence of oxygen to form water, carbon dioxide with heat and light. So it is called it as combustion. Carbon compounds blend in the presence of oxygen to form water, carbon dioxide and heat and light. So it is called it as combustion. Combustion ಅಂದರೆ ಉರಿಯುವುದು ಅಂತ ಅರ್ಥ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನಾವು ಪೇಪರನ್ನು ಬರ್ನ್ ನಮ್ಮ ಏನಾದರೂ ಮಾಡಿದಾಗ ಅದರಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಲೈಟನ್ನು ಪ್ರೊಡ್ಯೂಸ್ ಆಗಿ ಹೀಟನ್ನು ಪ್ರೊಡ್ಯೂಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನಾಗುತ್ತೆ, ಫಾರ್ಮೇಷನನ್ನು ಆಗುತ್ತೆ. ಸೊ ಅದನ್ನೇ ನಾವು ಕಂಬಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕಾರ್ಬನ್ reacts with oxygen, so its carbon dioxide is formed and heat and light is liberated. Methane reacts with oxygen, so it gives water, carbon dioxide, heat and light. So ethyl hydroxide, it can be reacts with oxygen, it forms water, carbon dioxide and it forms the heat and light ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ಥರ ಏನಾಗುತ್ತೆ ಅಂದರೆ, ಸೊ ಇಲ್ಲಿ ಯಾವುದೇ ಒಂದು ಕಾರ್ಬನ್ ಆಟಮನ್ನು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನಾವು ಅದನ್ನು ಬರ್ನನ್ನು ಮಾಡಿದರೆ, ಉರಿಸಿದ್ರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಪೇಪರನ್ನು ನಾವು ಬರ್ನ್ ಮಾಡಿದರೆ ಅದರಿಂದ ಹೀಟ್ ಮತ್ತು ಲೈಟ್ ಎರಡೂ ಕೂಡ ಪ್ರೊಡ್ಯೂಸ್ ಆಗಿ ಅದರಿಂದ ಹೊಗೆಯನ್ನು ಬರುತ್ತೆ. ಆ ಹೊಗೆ ಯಾವುದು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ದೆನ್ ಆಕ್ಸಿಡೇಷನ್ಸ್ ಮೀನ್ಸ್ carbon compounds like alcohol are oxidized to carboxylic acid on heating with oxidizing agents like alkaline potassium permanganate or acidic potassium dichromate. ಸೊ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಆ್ಯನ್ ಆಕ್ಸಿಡೇಷನ್. ಕಾರ್ಬನ್ ಕಾಂಪೌಂಡ್ಸ್ ಆಗಿರ್ತಕ್ಕಂತಹ ಲೈಕ್ ಆಲ್ಕೋಹಾಲ್ ಆಗಿರ್ತಕ್ಕಂಥದ್ದನ್ನು, ಈ ಆಲ್ಕೋಹಾಲನ್ನು ಈ ಕಾರ್ಬೋಕ್ಸಿಲಿಕ್ ಆ್ಯಸಿಡಿಂದ ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಆನ್ ಹೀಟಿಂಗ್ ವಿತ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಸೊ ಕಾರ್ಬೋಕ್ಸಿಲಿಕ್ ಏಜೆಂಟ್ಸನ್ನು ಆಕ್ಸಿಡೈಸಿಂಗ್ ಏಜೆಂಟ್ಸ್ ಆಗಿರ್ತಕ್ಕಂತಹ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಅಸಿಡಿಕ್ ಪೊಟ್ಯಾಷಿಯಂ ಡೈಕ್ರೋಮೇಟಿನ ಜೊತೆ ಅದನ್ನು ನಾವು ಹೀಟನ್ನು ಮಾಡಿದಾಗ ಸೊ ಅದರಲ್ಲಿ ಏನಾಗಿರುತ್ತೆ, ಕಾರ್ಬೋಕ್ಸಿಲಿಕ್ ಆ್ಯಸಿಡನ್ನು ಆಕ್ಸಿಡೈಸ್ ಆಗುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಸೊ ಆಕ್ಸಿಡೇಷನ್ ಅಂತ ಇಲ್ಲಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಆಲ್ಕೋಹಾಲ್ಸ್ ಆರ್ ಆಕ್ಸಿಡೈಸ್ಡ್ ಟು ಕಾರ್ಬೋಕ್ಸಿಲಿಕ್ ಆ್ಯಸಿಡ್. ಆಲ್ಕೋಹಾಲನ್ನು ಕಾರ್ಬೋಕ್ಸಿಲಿಕ್ ಆ್ಯಸಿಡಿನ ಜೊತೆ ಆಕ್ಸಿಡೈಸ್ಡ್ ಆದಾಗ ವೆನ್ ಇಥನಾಲ್ ಈಸ್ ಆಕ್ಸಿಡೈಸ್ಡ್ ವಿತ್ is oxidized in the potassium permanganate or potassium dichromate, so it forms the ethanoic acid. So here do you know
carbon compounds like alcohols are oxidized to carboxylic acid. ಆಲ್ಕೋಹಾಲ್ಸನ್ನು ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಜೊತೆ ಅದನ್ನು ಆಕ್ಸಿಡೈಸ್ಡ್ ಆಗುತ್ತೆ ವಿತ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಯಾವುದು ಲೈಕ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಆಗಿರ್ಬೋದು, ಸೊ ಆ್ಯಸಿಡಿಕ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಆಗಿರ್ಬೋದು. ಸೊ ಅದ್ರ ಜೊತೆಯನ್ನು ಅದನ್ನು ಆಕ್ಸಿಡೈಸ್ಡನ್ನು ಆಗುತ್ತೆ ಆಗಿ ಅಲ್ಲಿ ಏನಾಗುತ್ತೆ ಇಲ್ಲಿ ಸೊ ಇಲ್ಲಿ ಆಲ್ಕೋಹಾಲನ್ನು ಆಕ್ಸಿಡೈಸ್ಡನ್ನಾಗಿ ಕಾರ್ಬನ್ ಕಾಂಪೌಂಡ್ಸನ್ನು ಫಾರ್ಮೇಷನ್ ಆಗುತ್ತೆ. ಸೊ ಅದನ್ನು ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ಸ್ ಆರ್ ಆಕ್ಸಿಡೈಸ್ಡ್ ಟು ಕಾರ್ಬೋಕ್ಸಿಲಿಕ್ ಆ್ಯಸಿಡ್. ಇವಾಗ ಆಲ್ಕೋಹಾಲನ್ನು ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಜೊತೆ ಅದನ್ನು ಆಕ್ಸಿಡೈಸ್ಡನ್ನು ಆಗ್ತಕ್ಕಂಥದ್ದನ್ನು. ಇವಾಗ C2H5OH ಇಲ್ಲಿ ನೋಡಿರಿ OH ಅಂತ ಇದೆ. ನಾನು ಹೇಳಿದ್ದೀನಿ OH ಅಂದರೆ ಯಾವ ಗ್ರೂಪಿಗೆ ಸೇರಿರುತ್ತೆ ಅಂತ, ಆಲ್ಕೋಹಾಲ್ ಗ್ರೂಪಿಗೆ ಸೇರುತ್ತೆ. ಮತ್ತು ಎಂಡ್ ವಿತ್ OL ಅಂದರೆ ಸೊ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ OLಯಿಂದ ಅದನ್ನು ಮಾಲಿಕ್ಯುಲರ್ ಇದನ್ನು ಹೈಡ್ರೋಕಾರ್ಬನನ್ನು ಮೆಂಬರ್ ಆಫ್ ಹೈಡ್ರೋಕಾರ್ಬನನ್ನು OLಯಿಂದ ಎಂಡ್ ಆಗುತ್ತೆ. ಮಾಲಿಕ್ಯುಲರ್ ಫಾರ್ಮುಲಾನ OH ಇಂದ ಎಂಡ್ ಆದರೆ ಅದನ್ನು ಯಾವ ಗ್ರೂಪಿಗೆ ಸೇರಿದೆ ಅಂತ ಅರ್ಥ, ಆಲ್ಕೋಹಾಲಿಗೆ. ಈ ಒಂದು ಇಥನಾಲನ್ನು ಸೊ ಅದನ್ನು ಆಕ್ಸಿಡೈಸ್ಡನ್ನು ಆದಾಗ ಯಾವುದ್ರ ಜೊತೆ ಪೊಟ್ಯಾಷಿಯಮ್ ಪರ್ಮನಾಗ್ನೇಟ್ ಆಗಿರ್ಬೋದು ಅಥವಾ ಪೊಟ್ಯಾಷಿಯಮ್ ಡೈಕ್ರೋಮೇಟನ್ನು ಆಗಿರ್ಬೋದು. ಸೊ ಅದನ್ನು ಆಕ್ಸಿಡೈಸ್ಡನ್ನು ಆಗಿ ಹೀಟನ್ನು ಲಿಬರೇಟೆಡನ್ನು ಆಗಿ ಏನಾಗುತ್ತೆ ಅಲ್ಲಿ ಇಥನಾಯಿಕ್ ಆ್ಯಸಿಡನ್ನು ಫಾರ್ಮೇಷನ್ ಆಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಆ್ಯಂಡ್ ದೆನ್ ಅಡಿಷನ್ ರಿಯಾಕ್ಷನ್. ಸೊ ಅಡಿಷನ್ ರಿಯಾಕ್ಷನ್ಸ್ ಮೀನ್ಸ್, so next topic we shall study about the addition reaction. Okay dear students, today we shall discuss about the importance of isomerism, functional group, homologous series or alkane, alkene, alkynes and chemical properties of carbon compounds. Next we shall discuss about the topic addition reaction. Okay, thank you.